ಹಾಯ್ ಹಲೋ, ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಮತ್ತು ನೀವು ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿ 50. ಸೊ ನಿಫ್ಟಿ 50ದಲ್ಲಿ ಇವತ್ತು ನೋಡ್ತಿರೋ ಹಾಗೆ ಅರೌಂಡ್ 24,781 ಹೈ ಮಾಡಿತ್ತು. ಸೊ ಹಾಗಾಗಿ ಇದು ನಾಳೆ ನಮಗೆ ಸಪೋರ್ಟ್ ಥರ ವರ್ಕ್ ಆಗುತ್ತೆ, ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ. ಹಾಗೂ ಇವತ್ತಿನ ಲೋ ಅರೌಂಡ್ 24,600 ನಮಗೆ ನಾಳೆ ಸಪೋರ್ಟ್ ಥರ ವರ್ಕ್ ಮಾಡುತ್ತೆ. ಸೊ ನಾಳೆ ಏನಾದರೂ 24,600 ಲೆವೆಲ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ಬಿಯರಿಶ್ ಅಂದರೆ ರೆಡ್ ಕ್ಯಾಂಡಲ್ 15 ಮಿನಿಟ್ಸ್ ರೆಡ್ ಕ್ಯಾಂಡಲು ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 24,512 ಇರುತ್ತೆ. ಹಾಗೂ ಸೆಕೆಂಡ್ ಟಾರ್ಗೆಟ್ ನಮಗೆ 24,343 ಇರುತ್ತೆ. ಹಾಗೂ ಲಾಸ್ಟ್ ಆ್ಯಂಡ್ ಫೈನಲ್ ಟಾರ್ಗೆಟ್ 24,230 ಲೆವೆಲ್ವರೆಗೂ ಬರಬಹುದು. ಸೊ ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ತಾ ಹೋಗ್ಬೋದು. ಫೈನಲ್ ಟಾರ್ಗೆಟ್ವರೆಗೂ ಕಾಯುವ ಅವಶ್ಯಕತೆ ಇರಲ್ಲ, ಯಾಕೆ ಅಂದರೆ ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ಬೋದು. ಯಾಕೆಂದರೆ ಯಾವುದೇ ಲೆವೆಲಲ್ಲಿ ಇದು ನಮಗೆ ಸಪೋರ್ಟ್ ಇರೋದಕ್ಕೆ ಕಾರಣ ಯಾವುದೇ ಲೆವೆಲಲ್ಲಿ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಕಂಫರ್ಟಬಿಲಿಟಿ ಬೇಸ್ ಮೇಲೆ ಟಾರ್ಗೆಟ್ಸ್ ಬುಕ್ ಮಾಡಿ. ಸೊ ನಮಗೆ ಅರೌಂಡ್ 24,770 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದರೆ ನಮಗೆ ಫಸ್ಟ್ ಟಾರ್ಗೆಟ್ ನಾಳೆ 24,833 ಇರುತ್ತೆ. ಆಮೇಲೆ ಈ ಲೆವೆಲ್ ಅಂದರೆ 24,862 ಲೆವೆಲ್ವರೆಗೂ ರೆಸಿಸ್ಟೆನ್ಸ್ ಇರುತ್ತೆ. ಈ ರೆಸಿಸ್ಟೆನ್ಸಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದಾಗ ನೀವು 24,970ವರೆಗೂ ನಿಮ್ಮ ಟಾರ್ಗೆಟ್ಸ್ ಇಟ್ಕೋಬೋದು. ಸೊ ಅದೇ ಸಿನಲ್ಲಿ ಟ್ರೇಡ್ ಮಾಡೋದಾದರೆ 24,782 ಮೇಲ್ಗಡೆ ಟ್ರೇಡ್ ಮಾಡೋದಾದರೆ 24,750 ಫೀನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಪಿನಲ್ಲಿ ಟ್ರೇಡ್ ಮಾಡೋದಾದರೆ 24,600 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿಗೆ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತಿನ ಹೈ ಅರೌಂಡ್ 53,737 ಲೆವೆಲ್ ಇದೆ. ಸೊ ಹಾಗಾಗಿ ಇದು ನಾಳೆ ನಮಗೆ ರೆಸಿಸ್ಟೆನ್ಸ್ ಥರ ವರ್ಕ್ ಮಾಡುತ್ತೆ. ಸೊ ಇವತ್ತಿನ ಲೋ ಅರೌಂಡ್ 53,352 ನಮಗೆ ಸಪೋರ್ಟ್ ಥರ ವರ್ಕ್ ಮಾಡುತ್ತೆ. ಸೊ ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲು 15 ಮಿನಿಟ್ಸ್ಗೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 53,188 ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 52,949 ಇರುತ್ತೆ. ಹಾಗೂ ಥರ್ಡ್ ಟಾರ್ಗೆಟ್ ನಿಮಗೆ 52,684ವರೆಗೂ ಇರುತ್ತೆ. ಸೊ ನೀವು ಆಗ 53,400 ಅಥವಾ 53,300 ಪಿನಲ್ಲಿ ಟ್ರೇಡ್ ಮಾಡ್ಬೋದು. 53,737 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇರೋದಕ್ಕೆ ಸೊ ಈ ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 53,829 ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 53,950 ಇರುತ್ತೆ. ಹಾಗೂ ಫೈನಲ್ ಟಾರ್ಗೆಟ್ 54,100 ಇರುತ್ತೆ. ಸೊ ನೀವು ಆಗ 53,700 ಅಥವಾ 700 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈಗ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಟಾಟಾ ಮೋಟರ್ಸಲ್ಲಿ ನೀವು ನೋಡ್ತಿರೋ ಹಾಗೆ ಅರೌಂಡ್ 792 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂದರೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ ನಮಗೆ 798 ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 802 ಇರುತ್ತೆ. ಥರ್ಡ್ ಟಾರ್ಗೆಟ್ 806 ಇರುತ್ತೆ. ಸೊ ನೀವು ಆಗ 790 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅರೌಂಡ್ 782 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 776 ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 772 ಇರುತ್ತೆ. ಆಗ ನೀವು 780 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕು JSW ಸ್ಟೀಲ್. ಸೊ JSW ಸ್ಟೀಲಲ್ಲಿ ಇವತ್ತು ಅರೌಂಡ್ 990 ಲೆವೆಲಲ್ಲಿ ಬಂದು ನಿಂತಿದೆ. ಈ ಲೆವೆಲ್ಗಿಂತ ಮೇಲ್ಗಡೆ ಏನಾದರೂ ನಾಳೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 1,103 ಇರುತ್ತೆ. ಸೆಕೆಂಡ್ ಟಾರ್ಗೆಟ್ 1,011 ಇರುತ್ತೆ. ಸೊ ನೀವು ಆಗ 990
ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅರೌಂಡ್ 784 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಅಂದರೆ ರೆಡ್ ಕ್ಯಾಂಡಲ್ 15 ಮಿನಿಟ್ಸ್ದು ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಮಗೆ ಫಸ್ಟ್ ಟಾರ್ಗೆಟ್ 975 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 966 ಇರುತ್ತೆ. ಸೊ ನೀವು ಆಗ 980 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಟೈಟನ್. ಸೊ ಟೈಟನ್ನಲ್ಲಿ ನೀವು ನೋಡ್ತಿರೋ ಹಾಗೆ 3455 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ಫಸ್ಟ್ ಟಾರ್ಗೆಟ್ 3478 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 3509 ಇರುತ್ತೆ. ಸೊ ನೀವು ಆಗ 3450 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅರೌಂಡ್ 3429 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 3400 ಇರುತ್ತೆ, 406 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 3389 ಇರುತ್ತೆ. ಸೊ ಆಗ ನೀವು 3450 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಗ್ರಾಸಿಮ್ ಇಂಡಸ್ಟ್ರೀಸ್. ಸೊ ಗ್ರಾಸಿಮ್ ಇಂಡಸ್ಟ್ರೀಸಲ್ಲಿ ನೀವು ನೋಡ್ತಿರೋ ಹಾಗೆ 2700 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 2719 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 2732 ಇರುತ್ತೆ. ಸೊ ಆಗ ನೀವು 2700 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅರೌಂಡ್ 2674 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ. ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 2659 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 2633 ಇರುತ್ತೆ. ಸೊ ಆಗ ನೀವು 2700 ಅಥವಾ 2650 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟಾಕು ಕೋಲ್ ಇಂಡಿಯಾ. ಸೊ ಕೋಲ್ ಇಂಡಿಯಾದಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 411 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 416 ಇರುತ್ತೆ. ಸೊ ನೀವು ಆಗ 410 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ 406ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 403 ಇರುತ್ತೆ. ಸೊ ನೀವು ಆಗ 410 ಅಥವಾ 405 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟಾಕ್ ನೆಸ್ಲೆ ಇಂಡಿಯಾ. ಸೊ ನೆಸ್ಲೆ ಇಂಡಿಯಾದಲ್ಲಿ ನೀವು ನೋಡ್ತಿರೋ ಹಾಗೆ ಇವತ್ತಿನ ಲೆವೆಲ್ ಎಂಡ್ ಆಗಿರೋದು 2243 ಲೆವೆಲಲ್ಲಿ. ಸೊ ಅರೌಂಡ್ 2255 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ಗಿಂತ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಟಾರ್ಗೆಟ್ 2276 ಇರುತ್ತೆ. ಸೊ ನೀವು ಆಗ 2250 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಅರೌಂಡ್ 2228 ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಝೋನ್ಗಿಂತ ಕೆಳಗಡೆ ಏನಾದರೂ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮ್ಮ ಟಾರ್ಗೆಟ್ 213 ಇರುತ್ತೆ. ಸೊ ನೀವು ಆಗ 250 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಈ ನಾನು ಹೇಳಿದ ಲೆವೆಲ್ಸ್ಗೆ ಬಂದಾಗ ನೀವು ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದು ಅಕಾರ್ಡಿಂಗ್ಲಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.